ಇನ್ನು ಮೂಡ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಕೂಡ ಇದೀಗ ಕೌಂಟರ್ ತಯಾರಿಯನ್ನ ಮಾಡಿದೆ. ಇದೇ ನಿಟ್ಟಿನಲ್ಲಿ ಇವತ್ತು ಖುದ್ದು ಮುಖ್ಯಮಂತ್ರಿಗಳೇ ಕುಮಾರಸ್ವಾಮಿ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲೂ ಸಚಿವ ಭೈರತಿ ಸುರೇಶ್ ಕುಮಾರಸ್ವಾಮಿ ಅವರಿಗೂ ಸುಮಾರು 20,000 ಸ್ಕ್ವೇರ್ ಫೀಟ್ಗಿಂತ ಅಧಿಕ ಜಾಗ ಅವರಿಗೂ ಕೂಡ ಮಂಜೂರಾಗಿದೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಆದರೆ ಇದಕ್ಕೆ ಕೌಂಟರ್ ಕೊಟ್ಟಿರುವಂತಹ ಕುಮಾರಸ್ವಾಮಿ ಅವರು ನಾನೇನು ಧರ್ಮಕ್ಕೆ ಪಡೆದಿಲ್ಲ, ಅದೆಷ್ಟು ಹಣ ಇತ್ತೋ ಏನು ಎತ್ತೋ ಅದನ್ನ ನಾನು ಪಾವತಿನೇ ನಾನು ಜಾಗ ಪಡೆದಿರುವಂಥದ್ದು ಪಾವತಿಸಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನಿತರ ಬಿಜೆಪಿ ಹಾಗೆ JDS ನಾಯಕರುಗಳು ಕೂಡ ಮೂಡಾದಿಂದ ಅಕ್ರಮವಾಗಿ ಜಾಗ ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ ಹೆಚ್ಚೆಚ್ಚು ಮಾಡೋದಕ್ಕೆ ಶುರು ಮಾಡಿದೆ. ಕೌಂಟರ್ ಅಟ್ಯಾಕ್ ಹೇಗಾಗ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಕೊಟ್ಟಿದ್ದು ಕೂಡ ಅಪರಾಧ ಅಂತ. ಇಲ್ಲಿ ನಾನು ಸರ್ಕಾರದ ಭೂಮಿನ ಧರ್ಮಕ್ಕೆ ಬರೆಸ್ಕೊಂಡಿಲ್ಲ. ಅದೇ ದೇವೇಗೌಡರ ಪರಿವಾರ ನಿಮ್ ಜೊತೆಗಿದೆ. ಎಲ್ಲೋ ಕೂಡ ತನಿಖೆ ಮಾಡಿ. ನೋ ಒನ್ ಇಸ್ ಗೋಯಿಂಗ್ ಟು ಸ್ಟಾಪ್ ಯು, ಯಾಕಂದ್ರೆ ಯು ಆರ್ ದ ಚೀಫ್ ಮಿನಿಸ್ಟರ್. ಸಿಎಂ ವಿರುದ್ಧ ಮೂಡಾ ಜಾಗದ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದೆ. ಆದರೆ ಇದೇ ಬಾಣವನ್ನ ಸಿದ್ದರಾಮಯ್ಯ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಡೆ ತಿರುಗಿಸಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿರುವವರಿಂದ ಮೂಡಾ ಹಗರಣ ಬಯಲಿಗೆ ಬಂದಿದೆ ಅಂತ ಜುಲೈ 5ನೇ ತಾರೀಕಿನಂದು HD ಕುಮಾರಸ್ವಾಮಿ ಹೇಳಿದ್ದರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಅರ್ಹತೆ ಇರೋರು ಸಿಎಂ ಆಗೋದಕ್ಕೆ ಟವಲ್ ಹಾಕ್ತಾರೆ, ಅವ್ರು ಯಾರು ಅನ್ನೋದನ್ನ ಕುಮಾರಸ್ವಾಮಿ ಅವರೇ ಹೇಳಬೇಕು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ. CD ಮ್ಯಾನುಫ್ಯಾಕ್ಚರ್ದು ಮುಗೀತು ಕತೆ. ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಏನು ಭಾಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ. ಈಗ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರು ನಮ್ಮ ಪಾರ್ಟಿನಲ್ಲಿ ಭಾಳ ಜನ ಡಿಸರ್ವ್ಡ್ ಪರ್ಸನ್ಸ್ ಇದ್ದಾರೆ. ಅವರೆಲ್ಲರೂ ಟವಲ್ ಹಾಕ್ತಾರೆ. ಈಗ ನೀವು ಕುಮಾರಸ್ವಾಮಿನೇ ಕೇಳಿ ಯಾರು ಅಂತ. ಇಷ್ಟಾಗಿದ್ರೆ ಇದು ಎದಿರೇಟಿನ ಮಾತಾಗ್ತಾ ಇತ್ತು. ಆದ್ರೆ ಇಷ್ಟಕ್ಕೆ ಸುಮ್ಮನಾಗದ ಸಿಎಂ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸುವ ಮೂಲಕ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇಂದಿನ ಸುದ್ದಿಗೋಷ್ಠಿ ಬೆನ್ನಲ್ಲೇ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರ ಭೂ ಹಗರಣಗಳು ಅಂತ ಉಲ್ಲೇಖಿಸಿ ಕಿಡಿಕಾರಿದ್ದಾರೆ. HDK ಕುಟುಂಬದ ಆಸ್ತಿಪಾಸ್ತಿಗಳ ಬಗ್ಗೆ ಮಾತನಾಡಲಾಗುವುದಿಲ್ಲ. ನನ್ಗೆ ಏನು, ಇಲ್ಲಿರುವ ಯಾರಿಗೂ ಸಾಧ್ಯವಿಲ್ಲ. ಯಾಕಂದ್ರೆ ಅವುಗಳ ಸಂಖ್ಯೆ ಎಷ್ಟೋ, ಆಳವೆಷ್ಟೋ, ಉದ್ದವೆಷ್ಟೋ ತಿಳಿಯದು. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ನನ್ನನ್ನ ಗುರಿ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರದ್ದು ಕಳಂಕರಹಿತವಾದ ವ್ಯಕ್ತಿತ್ವ ಎಂಬ ಮಾತು ಅವರ ನಿದ್ದೆಗೆಡಿಸುತ್ತಿದೆ. ಹಾಗಾಗಿ ಅವರು ಇಲ್ಲಸಲ್ಲದ ಕಿತಾಪತಿಗಳನ್ನ ಮಾಡಲು ಪ್ರಾರಂಭಿಸಿದ್ದಾರೆ. ಹಿಟ್ಲರ್ ವಾದಿಗಳ ಜೊತೆಗೆ ಫ್ಯೂಡಲ್ ವಾದಿಗಳು ಸೇರ್ಕೊಂಡಿದ್ದಾರೆ. ಇಬ್ಬರೂ ಸೇರಿ ಟಾರ್ಗೆಟ್ ಮಾಡಿಕೊಂಡು ಓಡಾಡ್ತಿದ್ದಾರೆ. ಮಾಡಲಿ, ನನ್ನ ಜೀವಿತಾವಧಿಯಲ್ಲಿ ಇಂಥ ಹಲವಾರು ಪಿತೂರಿಗಳನ್ನ ಎದುರಿಸಿದ್ದೇನೆ. ಸಚಿವ ಭೈರತಿ ಸುರೇಶ್ ಕೂಡ ಕುಮಾರಸ್ವಾಮಿಯನ್ನೇ ಟಾರ್ಗೆಟ್ ಮಾಡಿ ನಿವೇಶನಗಳ ಅಸ್ತ್ರ ಹೂಡಿದ್ದಾರೆ. ಸ್ಪೀಕರ್ ಅವಕಾಶ ನೀಡಿದ್ರೆ ಬಿಜೆಪಿಯವರ ಬಂಡವಾಳ ಬಿಚ್ಚಿಡ್ತಾ ಇದೆ ಅಂತ ಹೇಳಿದ್ದಾರೆ. ನಮ್ಮ ಸ್ಪೀಕರ್ ಹತ್ರ ನಾನು ಭಾಳ ಗಲಾಟೆ ಮಾಡಿದೆ. ನೀವು ಕೇಳ್ತಾ ಇದ್ರಲ್ಲ ಯಾಕೆ ಹೌಸಲ್ಲಿ ಹೇಳಿಲ್ಲ ಅಂತ. ಅದೇ ನಾನು ಹೇಳ್ತಾ ಇದ್ದೀನಿ ರೀ, ಕೇಳಿಸ್ಕೊಳ್ಳಿ ಸೊಮ್ಮೆ. ನಾನು ಭಾಳ ಗಲಾಟೆ ಮಾಡಿದೆ, ನಮಗೆ ಅವಕಾಶ ಮಾಡಿಕೊಡಿ, ನಾನು ಹೇಳ್ತೀನಿ ಅಂತ. ಆದರೆ ಸ್ಪೀಕರು ರೂಲಲ್ಲಿ ಇದನ್ನ ಅಲೋ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನನಗೂ ಸ್ಪೀಕರು ಮಾತಾಡಬಾರ್ದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಕೂರಿಸ್ಬಿಟ್ರು. ಇಲ್ಲಾಂದರೆ ನಾನು ಅಲ್ಲೇನೇ ಇವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತಾ ಇದ್ದೆ. ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿ ಅವರು, ಎಲ್ಲಿದು HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ಸಿಎಂ ಸಿದ್ದರಾಮಯ್ಯ ಸಚಿವ ಭೈರತಿ ಸುರೇಶ್ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಕುಮಾರಸ್ವಾಮಿ ಸರ್ಕಾರದ ಭೂಮಿಯನ್ನ ಧರ್ಮಕ್ಕೆ ಬಳಸ್ಕೊಂಡಿಲ್ಲ, ದುಡ್ಡು ಕಟ್ಟಿದ್ದೀನಿ ಅಂತ ಗರಂ ಆಗಿದ್ದಾರೆ. ಇಲ್ಲಿ ನಾನು ಸರ್ಕಾರದ ಭೂಮಿನ ಧರ್ಮಕ್ಕೆ ಬರೆಸ್ಕೊಂಡಿಲ್ಲ. ಇಲ್ಲ, ಸರ್ಕಾರ ನನಗೆ ಧರ್ಮ ಕೊಟ್ಟಿಲ್ಲ. 37,000 ರೂಪಾಯಿ ಕಟ್ಟಿದ್ದೀನಿ 84ರಲ್ಲಿ. 37,000 ರೂಪಾಯಿ ಅಂದರೆ ಇವತ್ತಿನ ವ್ಯಾಲ್ಯೂ ಎಷ್ಟಿದೆ? ಕಾಂಗ್ರೆಸ್ ನಾಯಕರ ಆರೋಪಕ್ಕೆ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಪ್ರತಿಕ್ರಿಯೆ ನೀಡಿರುವ BY ವಿಜಯೇಂದ್ರ JDS ಕಾಲದ್ದೂ ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ. 2011ರಲ್ಲಿ ಪರಿಷತ್ನಲ್ಲಿ ಮಾತನಾಡ್ತಾ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಕೊಟ್ಟಿದ್ದು ಕೂಡ ಅಪರಾಧ ಅಂತ. ಇವತ್ತು ಅದೇ ಜನತಾದಳ, ಅದೇ ದೇವೇಗೌಡರ ಪರಿವಾರ ನಿಮ್ಮ ಜೊತೆಗಿದೆ.
ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನಿಮಗೆ ಹಿನ್ನಡೆ ಅಂತ ಭಾವಿಸಲ್ವಾ? ಮಾರಾಲಿಟಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಯಾರು ಇವತ್ತು ಆಡಳಿತ ಚುಕ್ಕಾಣಿನ ಹಿಡಿದುಕೊಂಡಿದ್ದಾರೆ ಅವರ ಮೊರಾಲಿಟಿನ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತು ವಿರೋಧ ಪಕ್ಷದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಏನಾಗಿತ್ತು, JDS ಪಕ್ಷ ಅಧಿಕಾರದಲ್ಲಿದ್ದಾಗ ಏನಾಗಿತ್ತು, ಎಲ್ಲವೂ ಕೂಡ ತನಿಖೆ ಮಾಡಿ. ನೋನ್ ಇಸ್ ಗೋಯಿಂಗ್ ಟು ಸ್ಟಾಪ್ ಯು, ಯಾಕಂದ್ರೆ ಯು ಆರ್ ದ ಚೀಫ್ ಮಿನಿಸ್ಟರ್. ಸಿಎಂ ವಿರುದ್ಧ ವಿಪಕ್ಷ ನಾಯಕರು ಹೂಡಿರುವ ಅಸ್ತ್ರಕ್ಕೆ ಸಿದ್ದರಾಮಯ್ಯ ಕೂಡ ಪ್ರತ್ಯಾಸ್ತ್ರವನ್ನ ಪ್ರಯೋಗಿಸಿದ್ದು ಇದು ಮುಂದ್ಯಾವ ದಿಕ್ಕಿಗೆ ತಿರುಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.